ಬೇಡ 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 ನೋಡು, ನನ್ನ ಮುಟ್ಟಿದ್ರೆ ಸರಿ ಇರಲ್ಲ. ನೀನ್ ಯಾರ ಜೊತೆ ಡೀಲ್ ಮಾಡ್ತಿದ್ಯಾ ಅಂತ ತಿಳ್ಕೊಂಡು ಡೀಲ್ ಮಾಡು. ಒಂದೇ ಒಂದು ಫೋನ್ ಕಾಲ್ ಸಾಕು, ನೀನ್ ಈ ಭೂಮಿ ಮೇಲೆ ಹುಟ್ಟೇ ಇಲ್ಲ ಅನ್ಸೋದಕ್ಕೆ. ಪ್ಲೀಸ್ ಬೇಡ, ನಾನು ಏನು ಮಾಡ್ಬೇಡ. ನೋಡು, ನಾನು ತಪ್ಪು ಮಾಡಿದ್ದೀನಿ, ಒಪ್ಕೋತೀನಿ, ಬಟ್ ನಾನು ಮತ್ತೆ ತಪ್ಪು ಮಾಡಲ್ಲ. ಬೇಡ, ನಿನಗೆ ಏನ್ ಬೇಕೋ ಕೇಳು, ನಾನು ಕೊಡ್ತೀನಿ. ನನ್ನ ಮಾತ್ರ ಏನು ಮಾಡ್ಬೇಡ ಪ್ಲೀಸ್. ನಿನ್ ಕೈ ಮುಗಿತೀನಿ, ದಮಾಯ ಅಂತೀನಿ. ಬೇಡ ಬೇಡ. Ma? 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 ಏನ್ರಿ ಇದು? ಸೊಳ್ಳೆ ಸಾಯ್ಸಕ್ಕೂ ಹೆದರ್ಕೊಳ್ಳೋ ಈ ಟೈಮಲ್ಲಿ ಇಂಥ ಬ್ರೂಟಲ್ ಮರ್ಡರ್ ಆಗಿದೆ. ಮೇಲ್ನೋಟಕ್ಕೇನೆ 34 ಸತಿ ಕೊಚ್ಚಿರೋದು ಕಂಡು ಬರ್ತಿದೆ ಸರ್. ಸುಮಾರು ಎಷ್ಟೊತ್ತಿಗೆ ಕೊಲೆ ಆಗಿರ್ಬೋದು? ಬೆಳಗ್ಗೆ 11ರಿಂದ 12 ಗಂಟೆ ಒಳಗೆ ಆಗಿರ್ಬೋದು ಸರ್ ಇದು. ಎನಿ ಫಿಂಗರ್ ಪ್ರಿಂಟ್ಸ್, ಕ್ಲೂಸ್? ನೋ ಲಕ್ ಸರ್, ಫಿಂಗರ್ ಪ್ರಿಂಟ್ಸ್ ಎಲ್ಲೂ ಇಲ್ಲ. ನಾಮೂ ನಿಶಾನೆ ಇಲ್ಲದೆ ಕೆಲಸ ಮಾಡೋದು ಅಂತ ನೋಡಿ ಆ ಥರ ಇದೆ ಇದು. ಬಟ್ ಟ್ರಸ್ಟ್ ಮೀ, ನನ್ನ ಕರಿಯರಲ್ಲಿ ಇಂಥ ಬ್ರೂಟಲ್ ಮರ್ಡರ್ ಇವತ್ತೇ ಫಸ್ಟ್ ನೋಡ್ತಾ ಇರೋದು ಸರ್. ಏನು ಸರ್ ಇದು? 2 ಕೈನ ಕತ್ತರಿಸ್ಬಿಟ್ಟಿದ್ದಾರೆ, ನೋಡಿದ್ರೇನೆ ವಾಕರಿಕೆ ಬರುತ್ತೆ. ಕಾಮ, ಕ್ರೋಧ, ಮದ, ಮತ್ಸರ ಮನುಷ್ಯನ ಯಾವ ಲೆವೆಲ್ಗೆ ಬೇಕಾದರೂ ತೊಗೊಂಡು ಹೋಗ್ತಾ. ಸರ್, ಈ ಟೈಮಲ್ಲಿ ನೀವು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ಸರ್. ಹೇಳೋ ಸುಲಭ ಸರ್, ಆದರೆ ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸರ್. ಸರ್, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಈ ಥರ ಪ್ರಶ್ನೆ ಕೇಳಬಾರ್ದು, ಬಟ್ ಟೈಮ್ ವೇಸ್ಟ್ ಮಾಡಲ್ಲ. ನಿಮ್ಮ ಹತ್ರನೋ ಅಥವಾ ನಿಮ್ಮ ಮಗನ ಹತ್ರನೋ ನಿಮ್ಮ ಹೆಂಡತಿ ಮೊಬೈಲ್ ಇದೆಯಾ? ಮೊಬೈಲ್ ಎಲ್ಲೂ ಇಲ್ಲ ಸರ್, ಮನೇಲೆಲ್ಲ ಹುಡುಕಿದ್ವಿ, ಇಟ್ ಇಸ್ ಸ್ವಿಚ್ ಆಫ್. IT ಸಿಟಿ ಬ್ಯಾಂಗ್ಳೂರಲ್ಲಿ ಹಾಡು ಹಗಲೇ ಬರ್ಬರ ಹತ್ಯೆ, ಇಡೀ ಬ್ಯಾಂಗ್ಳೂರ್ನ ಬೆಚ್ಚಿ ಬೀಳಿಸಿದ ಘಟನೆ. ಕ್ರೈಮ್ ಸೀನಲ್ಲಿ ಪೊಲೀಸ್ ಮತ್ತು ಫೋರೆನ್ಸಿಕ್ ತಂಡ ಅವರ ತನಿಖೆ ಪ್ರಾರಂಭ ಮಾಡಿದ್ದಾರೆ. ಹೇಮಾವತಿ ಎಂಬ 43 ವಯಸ್ಸಿನ ಮಹಿಳೆ ಇವತ್ತು ಕೊಲೆಯಾಗಿದ್ದಾರೆ. ಮುಂದೆ ಈ ಕೇಸ್ ಏನ್ ತಿರುವುಗಳನ್ನ ತಗೊಳುತ್ತೆ ಅನ್ನೋದು ಕಾದ್ ನೋಡಬೇಕು. ಸರ್, ಯಾರ ಕಣ್ಣಿಂದ ಬೇಕಾದರೂ ತಪ್ಪಿಸ್ಕೋಬೋದು, ಆದರೆ ಈ ಚಾನಲ್ ಅವ್ರ ಕಣ್ಣಿಂದ ತುಂಬ ಕಷ್ಟ ಸರ್. ಆ ಥರ ರಿಪೋರ್ಟರ್ ನಮ್ಮ ಮೇಲೆ ಕಂಡಿಟ್ಟಿದ್ರೆ ನಮ್ಗೇನು ಬೇಜಾರಿಲ್ಲ ಬಿಡಿ. ರೇ, ಫಸ್ಟ್ ಹೋಗಿ ಫೋರೆನ್ಸಿಕ್ ರಿಪೋರ್ಟ್ಗಳು ತೊಗೊಂಬನ್ರಿ. ರೀ ಮಾಧವ್, ಕೆಲಸ ಮಾಡಿ, ಮೊದಲು ಈ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ವಿಚಾರಣೆ ಮಾಡಿ, ಅವರಿಂದ ಏನು ಸಿಗುತ್ತೋ ನೋಡೋಣ. ಆಮೇಲೆ ಈ ಕೇಸು ಆದಷ್ಟು ಬೇಗ ಸಾಲ್ವ್ ಆಗಬೇಕು, ಇಲ್ಲಾಂದರೆ ಮೀಡಿಯಾದವ್ರು ನಮ್ಮ ಮಣ್ಣು ಹಿಂದೆ ಬಿದ್ದಿರ್ತಾರೆ. ಓಕೆ, ಬನ್ನಿ. ಈ ಬಾರಿ ಆದರೂ ಪೊಲೀಸರು ಈ ಕೇಸ್ನ ಸಾಲ್ವ್ ಮಾಡ್ತಾರಾ?
ಕಾದೋಣ. ಕ್ಯಾಮ್ರಾಮನ್ ರಘು ಜೊತೆ ನವ್ಯ. ಸರ್ ನಾವು ಎದುರು ಮನೆಯವರು. ಅವಾಗವಾಗ ಅವ್ರು ಓಡಾಡ್ತಿರೋದು ನಾವು ನೋಡ್ತಾ ಇರ್ತೀವಿ. ಅವತ್ತು 11 ಗಂಟೆ ಟೈಮಲ್ಲಿ ಏನಾಯ್ತು ಅಂತ ನಾವು ಗಮನಿಸಲಿಲ್ಲ. ರೆಸಿಡೆನ್ಸಿ ಏರಿಯಾ ಅಲ್ವಾ ಸರ್, ಬೆಂಗಳೂರಲ್ಲಿ ಒಂದು ಸಲ ಬಾಗಿಲು ಹಾಕ್ಕೊಂಡ್ರೆ ಮುಗೀತು, ಹೊರಗೆ ಏನಾದರೂ ಗೊತ್ತಾಗಲ್ಲ. ನಮ್ಗೆ ಗೊತ್ತಿಲ್ಲ ಸರ್ ಇದೇನು ಅಂತ. ಸರ್ ಅಮ್ಮನ ನನ್ನ ಮಗು ಸಿಕ್ಕಾಪಟ್ಟೆ ಜಗಳ ಆಗಿತ್ತು ಸರ್. ಅವ್ರ ಮನೆ ಕಸ ಎಲ್ಲ ತೊಗೊಂಡು ನಮ್ಮ ಪಕ್ಕದ ಸೈಡ್ಗೆ ಹಾಕ್ತಾಯಿದ್ರು. ರೀ ನಿಮ್ಮ ಸೀರಿಯಲ್ ಕತೆ ನಾನು ಕೇಳಲಿಲ್ಲ, ನಾನು ಕೇಳಿದಕ್ಕೆ ಉತ್ತರ ಕೊಟ್ರಿ. ಸರ್ ಅವತ್ತು 11 ಗಂಟೆಲಿ ನಮ್ಮ ಅಕ್ಕನ ಮನೆಗೆ ಹೋಗಿದೆ. ಹೋಗಿ ಬರೋಷ್ಟು ಇದೆಲ್ಲ ಆಗಿದೆ. ನಮ್ಮ ಮನೇಲಿ ಯಾರೂ ಇಲ್ಲ. ಹೆಂಗಾಯ್ತು ಏನಾಯ್ತು ಅಂತ ಗೊತ್ತಿಲ್ಲ ಸರ್. ಸರ್ ಅವತ್ತು ನನ್ನ ಮನೇಲೇ ಇದ್ದೆ ಸರ್. ನಿಜ ಹೇಳಬೇಕು ಅಂದರೆ ಈ ರೋಡಲ್ಲಿ ಗಲಾಟೆನೇ ಇರಲ್ಲ ಯಾವಾಗಲೂ. ಸರ್ ಹೇಮಾವತಿ ಅವರು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದ್ರು. ಅವ್ರು ಹೊರಗಡೆ ಸಿಕ್ಕಿದಾಗ ಅವರು ಉಟ್ಕೊಂಡಿರೋ ಸೀರೆ ಬಗ್ಗೆ ಮೇಕಪ್ ಬಗ್ಗೆನೇ ಮಾತಾಡ್ತಿದ್ವಿ ತುಂಬ. ಆದರೆ ಅವತ್ತು ಅವ್ರು ಎಲ್ಲೂ ಹೊರಗಡೆ ಹೋದಾಗೆ ಕಾಣಲಿಲ್ಲ. ಅವತ್ತು ಅವ್ರ ಮನೆಗೆ ಯಾರಾದರೂ ಬಂದಿದ್ರಾ? ಸರ್ ಅವ್ರ ಮನೆಗೆ ತುಂಬ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನಾನು ಅಷ್ಟು ಗಮನಿಸಿಲ್ಲ ಸರ್. ಎಲ್ಲ ಮೀಡಿಯಾ ಬಾಂಧವರಿಗೂ ನನ್ನ ನಮಸ್ಕಾರ. ನಾನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಫೀಸರ್ ವಿಷ್ಣು, ಇವರು ನಮ್ಮ SI ಮಾಧವ್. ಈ ಹೇಮಾವತಿ ಮರ್ಡರ್ ಕೇಸ್ ಏನಿದೆ ಇದರ ಇನ್ವೆಸ್ಟಿಗೇಷನ್ ನಾವು ಮಾಡ್ತಾಯಿದ್ದೀವಿ. ನಿಮ್ದೇನೇ ಪ್ರಶ್ನೆಗಳಿದ್ರು ನೀವು ಕೇಳ್ಬೋದು. ಸರ್ ಬೆಂಗಳೂರು ಸೌತ್ನಲ್ಲಿ ಕಳೆದ 3 ವರ್ಷಗಳಿಂದ 2 ಮರ್ಡರ್ ಆಗಿದೆ ಸರ್. ಈಗ ಹೇಮಾವತಿ ಕೊಲೆ ಸೇರಿ 3 ಸರ್. ಈ ಕೊಲೆ ಬಗ್ಗೆ ನೀವೇನು ಹೇಳ್ತೀರಾ ಸರ್? 3ನೇ ಕೊಲೆ ಹೌದು, 2 ಕೊಲೆ ಆಗಲೇ ನಾವು ವಿಫಲರಾಗಿದ್ದೀವಿ. ಈ ಕೊಲೆ ನಡೆದಿರೋದು ಆಗಸ್ಟ್ 11, ಸುಮಾರು 11 ಗಂಟೆಯಿಂದ 12 ಗಂಟೆ ಒಳಗೆ. ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಹೇಮಾವತಿ ಅವರ ಮರ್ಡರ್ ನಮ್ಮ ಜ್ಯೂರಿಸ್ಡಿಕ್ಷನಲ್ಲೇ ನಡೆದಿದೆ. ಹೇಮಾವತಿ 43 ವರ್ಷದ ಸುಂದರ ಮಹಿಳೆ. 43 ವರ್ಷ ಅಂತ ಹೇಳೋದಕ್ಕಾಗೋದಿಲ್ಲ. ಶಿ ಹ್ಯಾಡ್ ಮೇಂಟೈನ್ ರಿಯಲಿ ವೆಲ್. ಇವರ ಫೊರೆನ್ಸಿಕ್ ರಿಪೋರ್ಟ್ಸ್ ನಮ್ಮ ಹತ್ರ ಇದೆ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀವಿ. ಆ್ಯಂಡ್ ಇವರ ಬ್ಯಾಕ್ಗ್ರೌಂಡ್ ಬಗ್ಗೆ ಮತ್ತು ಕೆಲವು ಸುಳಿವುಗಳ ಬಗ್ಗೆ ನಮಗೆ ಮಾಹಿತಿಗಳು ಸಿಕ್ಕಿದೆ, ಅದನ್ನು ಶೇರ್ ಮಾಡ್ತೀವಿ. ಹೇಮಾವತಿ ಅವರು ಆನಂದರಾಮ್ ಅನ್ನೋರನ್ನ 26ನೇ ವಯಸ್ಸಿಗೆ ಮದುವೆ ಆದರು. ಆನಂದರಾಮ್ ಖಾಸಗಿ ಚಾನಲ್ ಒಂದರಲ್ಲಿ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಗಿದ್ದರು. ಆ್ಯಂಡ್ ಇವರಿಗೆ 17 ವರ್ಷದ ಒಬ್ಬ ಮಗ ಇದ್ದಾನೆ, ಶರಣ್ ಅಂತ. ಸರ್ ಹೇಮಾವತಿ ಇವ್ರ ಲೈಫ್ ಸ್ಟೈಲ್ ಮತ್ತು ಬ್ಯಾಕ್ಗ್ರೌಂಡ್ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಇವ್ರ ಲೈಫ್ ಸ್ಟೈಲು ತುಂಬಾ ಹೈಫೈ ಆಗಿತ್ತು. ಆ್ಯಂಡ್ ಅಕ್ಕಪಕ್ಕದ ಮನೆಯವ್ರ ಜೊತೆ ಹೆಚ್ಚಾಗಿ ಮಾತುಕತೆ ಇರಲಿಲ್ಲ, ಅವ್ರದ್ದೇ ಪ್ರಪಂಚ. ಆ್ಯಂಡ್ ಆಗಸ್ಟ್ 11ನೇ ತಾರೀಕು ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆ ಒಳಗೆ ಇವರ ಬ್ರೂಟಲ್ ಮರ್ಡರ್ ಆಗಿದೆ. ಸರ್ ನಿಮ್ಮ ಪ್ರಕಾರ ಈ ಕೊಲೆ ಯಾವುದಕ್ಕೋಸ್ಕರ ಆಗಿರ್ಬೋದು ಅಂತೀರಾ? ಇದ್ರ ಮೋಟಿವ್ ಏನು? ರೀಸನ್ ನಮಗೂ ಸರಿಯಾಗಿ ಗೊತ್ತಾಗಿಲ್ಲ. ಕೊಲೆ ಮಾಡಿರೋನು ಹುಡುಗ ಅಂತ ಯಾಕೆ ಹೇಳ್ತಿದ್ದೇನೆ ಅಂದರೆ, 2 ಕೈಗಳನ್ನು ಅಷ್ಟು ಕ್ರೂರವಾಗಿ ಕೊಚ್ಚಿ ಹಾಕುವಂಥ ಶಕ್ತಿ ಇರೋದು ಒಬ್ಬ ಹುಡುಗನಿಗೆ. ಮೇ ಬಿ ಹುಡುಗಿ ಕೂಡ ಆಗಿರ್ಬೋದು, ಆದರೆ ಶಿ ಮಸ್ಟ್ ಬಿ ವೆರಿ ಸ್ಟ್ರಾಂಗ್. ರೇಪ್ ಆಗಿಲ್ಲ, ಬರೀ ಮರ್ಡರ್ ಆಗಿದೆ. ಆ್ಯಂಡ್ ಇಟ್ಸ್ ಅ ಬ್ಲಡಿ ಮ್ಯಾಸಕರ್. ನೀವು ನೋಡೋದಕ್ಕೂ ಕಷ್ಟ ಆಗೋಷ್ಟು ಕ್ರೂರವಾಗಿ ಕೊಲೆ ಮಾಡಿದ್ದಾರೆ. ಆ್ಯಂಡ್ ಇದು ಒಬ್ಬ ಸೈಕೋ ಮಾಡಿರೋ ಓಪನ್ ಆ್ಯಂಡ್ ಶಟ್ ಕೇಸ್ ಅಂತ ಕ್ಲೋಸ್ ಮಾಡ್ಬಿಡ್ಬೋದಿತ್ತು. ಇಲ್ಲಿ ಯಾರೋ ಗೊತ್ತಿರೋನೇ ಮಾಡಿರೋದು ಅನ್ನೋ ಆ್ಯಂಗಲಿಂದ ಯೋಚನೆ ಮಾಡಿ ಈ ಕೇಸ್ನ ನಾವು ಇನ್ನೂ ಇನ್ವೆಸ್ಟಿಗೇಟ್ ಮಾಡ್ತಾನೆ ಇದ್ದೀವಿ. ಸೊ ಇನ್ನೂ ಸ್ವಲ್ಪ ಟೈಮ್ ಕೊಡಿ, ನಾವು ಆದಷ್ಟು ಬೇಗ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಸರ್ ಹೇಳ್ದಂಗೆ ಕೊಲೆಗಾರ ಹೇಮಾವತಿ ಅವ್ರಿಗೆ ಗೊತ್ತಿರೋನೇ ಆಗಿರ್ತಾನೆ. ಯಾಕಂದರೆ ಕೊಲೆ ನಡೆದಂಥ ಜಾಗದಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇರಲಿಲ್ಲ. ಆ್ಯಂಡ್ ಯಾವುದೇ ಗಲಾಟೆ ಆಗಿರುವಂಥ ಸುಳಿ ಕೂಡ ನಮ್ಗೆ ಸಿಗಲಿಲ್ಲ. ಇಲ್ಲಿ ಇನ್ನೊಂದು ವಿಷಯ ನೀವೆಲ್ಲರೂ ಏನು ಗಮನಿಸಬೇಕು ಅಂದರೆ, ಯಾರಾದರೂ ಗಲಾಟೆ ಮಾಡಬೇಕು ಅಂತಲೇ ಹೇಮಾವತಿ ಅವ್ರ ಮನೆ ಒಳಗಡೆ ಹೋಗಿದ್ರೆ ಅಕ್ಕಪಕ್ಕದ ಮನೆಯವ್ರಿಗೆ ಕೂಗಾಟ ಕಿರ್ಚಾಟ ಕೇಳಿಸ್ಬೇಕಿತ್ತು. ಹಾಗೆ ಮನೆ ಒಳಗಡೆ ಏನಾದರೂ ಡಿಸ್ಟರ್ಬ್ ಆಗಬೇಕಿತ್ತು. ಇಲ್ಲಿ ಯಾರಿಗೂ ಯಾವ ಸುಳಿವು ಸಿಕ್ಕಿಲ್ಲ, ಸ್ಟ್ರೈಟಾಗಿ ಹೋಗಿ ಕೊಲೆ ಆಗಿದೆ. ಬೆಂಗಳೂರು ಜನ ಯಾರಿಗೇನಾದರೂ ನಮಗೇನೋ ಅನ್ನೋ ಜನ ಅಂತಲೂ ಗೊತ್ತು. ಬಟ್ ಇನ್ವೆಸ್ಟಿಗೇಷನ್ ಇನ್ನೂ ಡೀಪಾಗಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ಇಟ್ ಶೋಸ್ ದ್ಯಾಟ್ ಯಾರೋ ಆ ಮನೆಗೆ ಮುಂಚೆನೂ ಬರ್ತಾ ಇದ್ದವನೇ ಈ ಕೊಲೆ ಮಾಡಿದ್ದಾನೆ ಅಂತ. ಯಾವ ಕ್ರೈಮ್ ಫೈಲ್ ತೆಗೆದ್ರು ಒಬ್ಬ ಹೆಣ್ಣಿನ ಕೊಲೆ ಆದರೆ ಅವರ ಗಂಡನೇ ಮೊದಲನೇ ಸಸ್ಪೆಕ್ಟ್ ಆಗಿರ್ತಾನೆ. ನಾವು ಅದೇ ರೂಟಲ್ಲಿ ಹೋಗ್ತಾ ಇದ್ದೀವಿ, ಬೇರೆ ರೂಟಲ್ಲಿ ಹೋಗ್ತಾ ಇಲ್ಲ. ಈ ಕೇಸಲ್ಲೂ ಹೇಮಾವತಿ ಅವರ ಗಂಡನೇ ಮೊದಲನೇ ಸಸ್ಪೆಕ್ಟ್. ಇದೆಲ್ಲ ಬಿಡಿ ಸರ್, 2 ಕೇಸ್ ಸಾಲ್ವ್ ಮಾಡೋಕ್ಕಾಗಿಲ್ಲ, 3ನೇ ಕೇಸ್ ಸಾಲ್ವ್ ಮಾಡ್ತೀರಾ? ಸರ್ ಕಾಫಿ ತಿಂಡಿ ಹೊರಗಡೆ ಅರೇಂಜ್ ಮಾಡಿದ್ದೀವಿ, ತೊಗೊಂಡು ಹೋಗ್ಬೋದು. ಸರ್ ನಾನು ಅಲ್ಲಿ ಇಲ್ಲಿ ವಿಚಾರಿಸಿದ ಹಾಗೆ ಆನಂದರಾಮ್ ಸ್ವಲ್ಪ ಕಿರಿಕ್ ಪಾರ್ಟಿ ಸರ್. ಅವ್ರ ಹಿಸ್ಟ್ರಿ ವೀಕ್ ಆಗಿದೆ. ಯಾವ ಗಂಡಂದ್ರ ಹಿಸ್ಟ್ರಿ ಸ್ಟ್ರಾಂಗ್ ಆಗಿರತ್ತೆ ರೀ? ಹೆಂಗಸರು ಸೃಷ್ಟಿ, ಗಂಡಸರೇ ಪೆಕರ್ಗಳು. ಅದಕ್ಕೆ ಮನೆಯಲ್ಲಿರೋ ದೋಸೆ ಎಷ್ಟೇ ತಿಂದರೂ ವಿದ್ಯಾರ್ಥಿ ಒಂದು ದೋಸೆ ತಿಂದ್ರೇ ಅವ್ರಿಗೆ ಡೈಜೆಸ್ಟ್ ಆಗೋದು. ಅನುಭವದ ಮಾತು ಅನಿಸ್ತಿದೆ. ಅನುಭವಕ್ಕೂ ಅನುಮಾನಕ್ಕೂ ವ್ಯತ್ಯಾಸ ಗೊತ್ತಾಗಕ್ಕೆ ನಿಮ್ಗೆ ಇನ್ನೂ ಭಾಳ ಟೈಮ್ ಇದೆ. ಸರ್ ನನ್ಗೆ ಯಾಕೋ ಗಂಡನೇ ಕೊಲೆ ಮಾಡಿದ್ದಾನೆ ಅಂತ ಅನಿಸ್ತಿದೆ. ಯಾವುದೇ ಕನ್ಫರ್ಮ್ ಆಗೋವರೆಗೂ ಗ್ಯಾರಂಟಿ ಇಟ್ಕೊಬೇಡಿ. ಒಂದು ವೇಳೆ ಗಂಡನೇ ಕೊಲೆ ಮಾಡಿದ್ರು ನಮಗೆ ಒಳ್ಳೇದಲ್ವಾ? ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಮುಗಿಸ್ಬೋದು. ಸರ್ ಅವರು 1 ವರ್ಷದಿಂದನೇ ಕೆಲಸದಿಂದ ತೆಗ್ದಾಕಾಯ್ತಲ್ಲ ಸರ್? ಇವರೇ
ನಾವು ಯಾವ ಆನಂದರಾಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಗೊತ್ತಾಯ್ತಾ ನಮಗೆ? ಗೊತ್ತಾಯ್ತು ಸರ್, ಬಟ್ ಅವ್ರಿಗೆ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ. ಅವ್ರನ್ನ ನೀವು ಯಾಕೆ ಕೆಲಸದಿಂದ ತೆಗೆದುಹಾಕಿದ್ದು ಅಂತ ಹೇಳಿದ್ರಿ ಶ್ರೀರಾಮ್ ಅವರೇ? ಸಾರಿ, ಶ್ರೀಪಾದ್. ಶ್ರೀಪಾದ್ ಅವರೇ, ಸಾರಿ. ಅವ್ರನ್ನ ನೀವು ಯಾಕೆ ಕೆಲಸದಿಂದ ತೆಗೆದುಹಾಕಿದ್ದು? ಸರ್, ಅದು ಇಡೀ ಮೀಡಿಯಾದಲ್ಲೇ ನ್ಯೂಸ್ ಆಗೋಗಿತ್ತು. ಅವರೊಬ್ರು ಕರಪ್ಟ್ ಎಂಪ್ಲಾಯಿ, ಚಾನಲ್ ಒಳಗಡೆನೆ ಕೆಲಸ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ದುಡ್ಡು ತಿಂತಾ ಇದ್ರು. ಇದು ಗೊತ್ತಾಗಿ ಕೆಲಸದಿಂದ ತೆಗೆದು ಹಾಕಿದ್ರು. ಆನಂದರಾಮ್ ಅಂದರೆ ಅವ್ರ ಹೆಂಡತಿ ಕೊಲೆ ಅವರೇ ಮಾಡಿರೋದು ಸರ್. ಐ ಮೀನ್ ಡೌಟ್ ಇಲ್ಲ ಬಿಡಿ. ಶ್ರೀಪಾದ್ ಅವರೇ, ನಿಮ್ಮ ಚಾನಲಲ್ಲಿ 10 ಗಂಟೆಗೆ ಬರ್ತಾರೋ ಎಪಿಸೋಡು ತುಂಬ ಖರಾಬಾಗಿದೆ ಸರ್. ಸ್ವಲ್ಪ ಚೇಂಜ್ ಮಾಡಿ. TRP ಅನ್ನೋದೊಂದು ಇರುತ್ತಲ್ಲ ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಥ್ಯಾಂಕ್ ಯು. ನಿಜ ಸರ್, ಅವತ್ತು ನಾನು ಕೆಲಸಕ್ಕೆ ಹೋಗಿರಲಿಲ್ಲ. ಜ್ವರ ಬಂದಾಗ ಡಾಕ್ಟ್ರ್ ಹತ್ರ, ಭಯ ಆದಾಗ ಪೊಲೀಸ್ ಹತ್ರ ಸುಳ್ಳು ಹೇಳಬಾರ್ದು ಅಂತ ಹೇಳ್ತಾರೆ. ಆಗಸ್ಟ್ 11 ನಿಮ್ಮ ಹೆಂಡತಿ ಕೊಲೆನ ನೀವೇ ಮಾಡಿದ್ದ ಅಂತ ನಾನು ನೇರವಾಗಿ ಕೇಳೋದಿಲ್ಲ, ಬಟ್ ಅದಕ್ಕೆ ಆಧಾರವಾಗೋ ಹಾಗೆ ಎಲ್ಲ ಪ್ರಶ್ನೆಗಳನ್ನೂ ಕೇಳ್ತೀನಿ, ನೀವು ಉತ್ತರ ಕೊಡಬೇಕು. ಕೇಳಿ ಸರ್, ಸುಳ್ಳು ಹೇಳಲ್ಲ. ಆನಂದರಾಮ್ ಅವರೇ, ಆಗಸ್ಟ್ 11ನೇ ತಾರೀಕು ನೀವೆಲ್ಲಿದ್ರಿ? ಸಾರಿಕಾ ಅನ್ನೋರ ಜೊತೆ ನಿಮ್ಗೆ ಅಫೇರ್ ಇದೆ ಅಲ್ಲ? ಹೌದು. ಈ ವಿಷಯ ನನ್ನ ಹೆಂಡತಿಗೂ ಗೊತ್ತಿತ್ತು. ಅವಳಿಗೆ ಇದರಿಂದ ಏನು ಪ್ರಾಬ್ಲಮ್ ಇರಲಿಲ್ಲ. ಆನಂದರಾಮ್ ಅವರೇ, ನಿಮ್ಮ ಹೆಂಡತಿ ವಿಷಯನ ನನಗೆ ಹಲವಾರು ಜನ ಹೇಳಿದ್ದಾರೆ, ಬಟ್ ನಿಮ್ಮ ಬಾಯಿಂದ ನಾನು ಕೇಳಬೇಕು. ನೀವು ಹೇಳಿ ನಿಮ್ಮ ಹೆಂಡತಿ ಬಗ್ಗೆ. ಹೇಮಾವತಿ ಲಕ್ಸುರಿ ಲೈಫ್ಗೆ ಇನ್ನೊಂದು ಹೆಸರು. ಡೈಮಂಡ್ ರಿಂಗ್ಸು, ಗೋಲ್ಡ್ ಚೈನ್ಗಳು, ಕಾಸ್ಟ್ಲಿ ವಾಚು. ಶಿ ವಾಸ್ ಪರ್ಫೆಕ್ಟ್. ಸರ್, ಅವ್ರಿಗೂ ಕೆಲಸ ಇರಲಿಲ್ಲ, ನೀವು ಅನ್ಎಂಪ್ಲಾಯ್ಡ್. ಇಷ್ಟೊಂದು ಕಂಫರ್ಟ್ಸು, ಇಷ್ಟೊಂದು ಲಕ್ಸುರಿ, ಇಷ್ಟೊಂದು ಹಣ ಹೇಗೆ ಸಾಧ್ಯ ಆಯಿತು? ಚೀಟಿ ನಡೆಸ್ತಾ ಇದ್ಲು ಸರ್. ಅವಳು ಅವಳ ಫ್ರೆಂಡು ಭಾರತಿ ಅಂತ ಇಬ್ಬರು ಸೇರಿಕೊಂಡು ಚೀಟಿ ನಡೆಸ್ತಾ ಇದ್ರು. ಇವಳಿಗೆ ತುಂಬ ಜನ ಫ್ರೆಂಡ್ಸ್, ಅದರಲ್ಲಿ ಅರ್ಧ ಜನ ರೌಡಿಗಳೇ, ದೊಡ್ಡ ದೊಡ್ಡ ಮನುಷ್ಯರು ಬೇರೆ. ಮನೇಲೆ ಪಾರ್ಟಿ ಮಾಡೋರು, ಡ್ರಿಂಕ್ಸ್ ಮಾಡೋರು. ಈಗ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಸರ್. ನೀವೇನು ಮಾಡ್ತಿದ್ರಿ ಸರ್? ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯಿತು ಸರ್, ಬಟ್ ಹಾದಿ ತಪ್ಪದ ಗಂಡಸನ್ನ ಹೊಡೆದು ಬಡ್ದು ಟ್ರ್ಯಾಕಿಗೆ ತರಬಹುದು, ಆದರೆ ಹೆಣ್ಣು ನಿಜವಾಗ್ಲೂ ಈ ಪ್ರಪಂಚದಲ್ಲಿ ತುಂಬ ಪವರ್ಫುಲ್ಲು ಸರ್. ಮುಂದಕ್ಕೆ ಹೇಳಿ. ವಾರಕ್ಕೊಂದ್ಸಲ ಪಿಕ್ನಿಕ್ ಹೋಗೋಳು, ಬ್ಯೂಟಿ ಕಾನ್ಷಿಯಸ್, ಜಿಮ್ಗೆ ಹೋಗೋಳು. ಈಗ ಒಂದು ವರ್ಷದಿಂದ ಇಲ್ಲೇ ಮನೆ ಹತ್ತಿರ ಗಿರಿನಗರದಲ್ಲಿ ಯಾವುದೋ ಒಂದು ಜಿಮ್ ಸೇರ್ಕೊಂಡಿದ್ಲು. ಆಮೇಲೆ ಮಗನ ಮುಂದೆ ನಾನೊಬ್ಬ ಯೂಸ್ಲೆಸ್ ಫಾದರ್, ಹೆಂಡತಿಗೆ ವೇಸ್ಟ್ ಗಂಡ. ಸಾರಿಕಾ ನನ್ನ ನೋವನ್ನು ಕಡಿಮೆ ಮಾಡೋಳು. ದಿನ ಎಲ್ಲ ಅವಳು ಮನೆಯಲ್ಲೇ ಕಳೆದು ರಾತ್ರಿ ಮನೆಗೆ ಬರ್ತಾ ಇದ್ದೆ. ಅವತ್ತು ಹಾಗೆ ಮಾಡಿದೆ ಸರ್. ಅವತ್ತು ಹಾಗೆ ಮಾಡಿದ್ರಿ, ಬಟ್ ಅವತ್ತಲ್ಲಿ ಪಾರ್ಟಿ ನಡೀತಿರ್ಲಿಲ್ಲ, ಮತ್ತು ನಿಮ್ಮ ಹೆಂಡತಿ ಕೂಡ. ಎನಿವೇಸ್, ಗಂಡ ಆದವನು ಈ ಮಾತನ್ನು ಹೇಳಬಾರ್ದು ಸರ್. ಅವಳನ್ನ ಮದುವೆ ಆದ ದಿವಸದಿಂದ ಸ್ವಲ್ಪ ದಿನ ದೈಹಿಕ ಸುಖ ಇತ್ತೇ ಹೊರತು ಪ್ರೀತಿ ಅನ್ನೋದಿರಲಿಲ್ಲ ಸರ್. ಮತ್ತೆ ಯಾಕೆ ಸರ್ ಅವ್ರನ್ನ ಮುಂಚೆನೇ ಬಿಡಲಿಲ್ಲ ನೀವು? ಗಂಡಸು ಸರ್, ಪ್ರೀತಿ ಇರಲಿ ಬಿಡಲಿ, ಗೌರವ ಕೊಡಲಿ ಬಿಡಲಿ, ಎಲ್ಲನ ಸಹಿಸ್ಕೊಂಡು ಶಕ್ತಿ ಮೀರಿ ಮನೆಗೆ ತಂದು ಹಾಕ್ತಾನೆ. ಯಾಕೆ ಹೇಳಿ? ಗಂಡಸಲ್ವಾ ಸರ್? ಇನ್ನೇನಾದರೂ ಪ್ರಶ್ನೆ ಕೇಳೋದಿದೆಯಾ ನೀವು? ಸರ್, ಇಲ್ಲ ಸರ್. ಸರ್, ಥ್ಯಾಂಕ್ ಯು. ಸರ್, ನೀವು ಅವಾಗವಾಗ ಹಿಂಗೆ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ರೆ ನಮಗೆ ಟೆನ್ಷನ್ ಶುರು ಆಗ್ಬಿಡುತ್ತೆ ಸರ್. ಈ ಆನಂದರಾಮ್ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಸರ್? ಆನಂದರಾಮ್ ಬಗ್ಗೆ ನನಗೇನು ಅನ್ಸುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ಬಟ್ ಈ ಹೇಮಾವತಿ ನಾವು ಅಂದ್ಕೊಂಡ ಸಾಚ ಅಲ್ಲ ರೀ. ಅವ್ರ ಕಾಲ್ ಲಿಸ್ಟ್ನ ಮತ್ತು ಅವ್ರ ಮನೆ ಕಾಲ್ ಲಿಸ್ಟ್ನ ಚೆಕ್ ಮಾಡಿ ಎಲ್ಲ ಡೀಟೇಲ್ಸ್ ತಗೊಳ್ಳಿ. ಆಮೇಲೆ ಈ ಹೇಮಾವತಿ ಅವ್ರ ಫ್ರೆಂಡು, ಅದೇ ಚೀಟಿ ಫ್ರೆಂಡ್ ಭಾರತಿ ಇದ್ದಾರಲ್ಲ, ಒಂದು ಸತಿ ಅವ್ರ ಮನೆಗೆ ಹೋಗಿ ನೋಡೋಕೆ ಚೆನ್ನಾಗಿದ್ದಾರೆ ನೋಡ್ಕೊಂಬನ್ನಿ. ಸರಿ.
ಪೊಲೀಸ್ನವ್ರ ಹೆಂಡತಿ ಆಗೋ ಅಡ್ವಾಂಟೇಜ್ ಏನ್ ಗೊತ್ತಾ? ಏನು? ಕಾಫಿ ತಿಂಡಿ ರುಚಿ ಚೆನ್ನಾಗಿಲ್ಲ ಅಂದ್ರೂ ಗಂಡನ ಗೊತ್ತಾಗಲ್ಲ. ಸೊ ಎಲ್ಲಿಗೆ ಬಂತು ನಿಮ್ಮ ಮರ್ಡರ್ ಕೇಸು? ಕಾಫಿ ಕುಡಿಯೋವಾಗ ಅದನ್ನ ಜ್ಞಾಪಿಸ್ಲು ಬೇಡ. ಇಷ್ಟು ವರ್ಷದ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಮೊದಲನೇ ಸರ್ತಿ ಒಂದು ಕೊಲೆ ನೋಡಿ ನಾನು ಎದೆ ನಡಗಿರೋದು. ತುಂಬ ಬ್ರೂಟಲ್ ಆಗಿ ತುಂಬ ಅಗ್ರೆಸಿವ್ ಆಗಿ ಮರ್ಡರ್ ಮಾಡ್ಯಾರ. ನಿಮ್ಗೊಂದು ವಿಷಯ ಗೊತ್ತಾ? ಸಿಕ್ಕಾಪಟ್ಟೆ ಕ್ರೂರವಾಗಿ ಇಲ್ಲ ಅಗ್ರೆಸಿವ್ ಆಗಿ ಮರ್ಡರ್ ಮಾಡೋದು ಎರಡೇ ಸಿಚುವೇಶನ್ಸ್ ಅಲ್ಲಿ. ಒಂದು, ಅವನು ಸಿಕ್ಕಾಪಟ್ಟೆ ಒಬ್ಬರನ್ನ ಪ್ರೀತಿಸಿ ಅಲ್ಲಿ ಎಡವಟ್ಟಾದಾಗ. ಇನ್ನೊಂದು, ಸಿಕ್ಕಾಪಟ್ಟೆ ದ್ವೇಷ ಇಟ್ಕೊಂಡು ಆ ವ್ಯಕ್ತಿ ಸಿಗಾಕೊಂಡಾಗ. ಸರ್, ಅವಳ ಹೆಸರಲ್ಲಿರೋ ಚಿನ್ನ ಆಮೇಲೆ ಹಣ ಎಲ್ಲ ಸರಿಯಾಗಿ ಹಂಚಿಕೆ ಆಗಬೇಕು. ಯಾವುದೇ ತೊಂದರೆ ಆಗಬಾರ್ದು. ಓಕೆ ಸರ್. ಇವನು ನನ್ನ ಮಗ ಶರಣ್. ಇವರು ಅಮ್ಮನ ಹೆಸರಲ್ಲಿರೋ ಆಸ್ತಿ ಬಗ್ಗೆ ಮಾತಾಡಕ್ಕೆ ಬಂದಿದ್ದಾರೆ. ಗೆಟ್ ಔಟ್. ಗೆಟ್ ಔಟ್. ನಮ್ಮಮ್ಮನ ನೀನೇ ಕೊಂದಿದ್ದು ಅಂತ ನಂಗೆ ಗೊತ್ತು. ನಮ್ಮಮ್ಮನ ಯಾಕೆ ಕೊಂದೆ? ಲೈಫ್ ಹೇಗೂ ನಡೀತಾ ಇತ್ತು ತಾನೆ. ಆಗ ನಮ್ಮಮ್ಮನ ಚುರ್ಚುರು ಮಾಡಿದೆ. ಈಗ ಅವಳ ನೆನಪನ್ನು ಚುರ್ಚುರು ಮಾಡಕ್ ಹೊಟ್ಟಿದ್ಯಾ? ಶರಣ್, ನನ್ನ ಹೆಸರು ಎತ್ತಬೇಡ. ಜನ್ಮ ಕೊಟ್ಟ ತಕ್ಷಣ ತಂದೆ ಆಗಲ್ಲ. ಕಂಟ್ರೋಲ್ ಶರಣ್. ಮುಂದಿನ ತಿಂಗಳು USA ಹೋಗ್ತಾ ಇದ್ದೀನಿ. ಇಲ್ಲಿ ನೀನೊಬ್ಬನೇ. ಇನ್ನೊಂದು ಸ್ವಲ್ಪ ಶುಗರ್ ಬೇಕಾ? ರೇ, ಇಲ್ಲಿ ನಿಮ್ಮ ಮನೆಗೆ ಬಂದು ಕಾಫಿಗೆ ಶುಗರ್ ಹಾಕ್ಕೊಂಡು ನಿಮ್ಮ ಕಷ್ಟ ಸುಖ ಮಾತಾಡಕ್ಕೆ ಬಂದಿದ್ದೀವೇನ್ರಿ? ಆಗಸ್ಟ್ 11ನೇ ತಾರೀಕು ನಿಮ್ಮ ಪಾರ್ಟ್ನರ್ ಇನ್ ಕ್ರೈಮ್, ಪಾರ್ಟ್ನರ್ ಇನ್ ಬಿಸ್ನೆಸ್ ಹೇಮಾವತಿ ಇವ್ರ ಮರ್ಡರ್ ಬಗ್ಗೆ ನಿಮ್ಗೆ ಏನು ಗೊತ್ತು? ರೇ, ವಿಚಾರಿಸ್ಕೊಳ್ರಿ. ನೋಡಿ ಬರ್ತಿ, ಸುಮ್ಮನೆ ನಮ್ಮ ಪೇಷನ್ಸ್ನ ಟೆಸ್ಟ್ ಮಾಡಬೇಡಿ. ತಲೆ ಕೆಟ್ಟರೆ ಇಲ್ಲದೇ ಇರೋ ಅಪರಾಧನ ನಿಮ್ಮ ತಲೆ ಮೇಲೆ ಹೊರಿಸಿ ಸ್ಟೇಷನ್ಗೆ ಹೇಳ್ಕೊಂಡು ಹೋಗಿ ವಿಚಾರಿಸ್ಬೇಕಾಗತ್ತೆ. ನೋಡಿ, ನಮಗೆ ವಿಷಯ ಬೇಕು. ನಿಮ್ಗೇನು ತೊಂದರೆ ಆಗದೆ ಇರೋ ಹಾಗೆ ನಾನು ನೋಡ್ಕೊತೀನಿ. ಹೇಮಾವತಿ ವಯಸ್ಸಿನಲ್ಲಿ ದೊಡ್ಡವಳೆ, ಆದರೆ ಯೌವನದಲ್ಲಿ ಇನ್ನೂ ಚಿಕ್ಕವಳು. ಅವಳು ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್. ಆದರೆ ಅವಳು ನನ್ನ ಪಾರ್ಟ್ನರ್ ನಿಜ. ಅದು ಬರೀ ಹಣಕ್ಕೆ ಹೆಂಡಕ್ಕೆ ಕೊನೆ ಆಗ್ತಿತ್ತು. ಅಂದಾಗೆ ನೀವು ಈ ಚೀಟಿ ವ್ಯವಹಾರದಲ್ಲಿ ಅಂದಾಜು ನೀವು ಎಷ್ಟು ದುಡ್ಡು ಮಾಡಿದಿರಾ? ಈ ಜನ್ಮಕ್ಕಾಗೋಷ್ಟು ಸರ್. ನಮ್ಮ ಗಂಡಂದಿರ ನೆರಳಲ್ಲೇ ಎಷ್ಟು ದಿವಸ ಅಂತ ಬದುಕಕ್ಕಾಗತ್ತೆ? ಅದಕ್ಕೆ ಚೀಟಿ ವ್ಯವಹಾರ ಶುರು ಮಾಡಿದ್ವಿ. ಆಗ ನಮ್ಮ ಟೈಮ್ ಚೆನ್ನಾಗಿತ್ತು, ಕೈಯಲ್ಲಿ ಬೇಕಾದ ಕ್ಷಣ ಓಡಾಡ್ತಾ ಇತ್ತು. ಹೆಂಗೂ ಸರ್ ಸೀಕ್ರೆಟ್ ಕೇಳಬಾರ್ದು ಅಂತಾರೆ, ಆದರೂ ಕೇಳ್ತೀನಿ. ಈ ಹೇಮಾವತಿಗೆ ಅಫೇರ್ ಇತ್ತಾ? ತುಂಬ ಅಫೇರ್ ಇತ್ತು ಸರ್. ಕಾಫಿಗೆ ಸ್ವಲ್ಪ ಶುಗರ್ ಜಾಸ್ತಿನೇ ಇದೆ. ನಾವೀಗ ಹೇಮಾವತಿ ಮನೆ ಮುಂದೆ ಇದ್ದೀವಿ. ಕೊಲೆ ನಡೆದು 3 ವಾರ ಆದ್ರೂ ಪೊಲೀಸವರು ಆಮೆ ವೇಗದಲ್ಲಿ ವಿಚಾರಣೆ ನಡೆಸ್ತಾ ಇರೋದು ತುಂಬಾ ತಲೆ ತಗ್ಸುವಂತ ವಿಷಯ. ನೀವು ಈ ಶರ್ಲಾಕ್ ಹೋಮ್ಸ್, ಜೇಮ್ಸ್ ಬಾಂಡ್ ಪಿಕ್ಚರ್ಗಳು ನೋಡ್ಕೊಂಡ್ ಬಂದ್ಬಿಟ್ಟು ನಮ್ಮನ್ನ ತರ ತೋರಿಸ್ತೀರಾ ನೀವು? ಸರ್, ಜನಕ್ಕೆ ಏನ್ ಬೇಕೋ ನಾವು ಅದನ್ನ ತೋರಿಸ್ತಾ ಇದೀವಿ. ಏನ್ರಿ ಬೇಕು ಜನಕ್ಕೆ? ರೇಪ್ ಆಗಿದೆ, ಮಗು ಬಾವಿಯಲ್ಲಿ ಬಿದ್ದಿದೆ, ಹೆಂಡ ಕುಡಿತಾ ಇದಾರೆ ಪೊಲೀಸ್ನವರು. ಇಂಥ ವಿಷಯಗಳ ನೀವು ತೋರಿಸೋದು ಇದೆಲ್ಲ ಒಳ್ಳೇದೇನ್ರಿ? ಜನಕ್ಕೆ ಒಳ್ಳೆ ವಿಷಯ ತೋರಿಸ್ಬೇಕು, ಗೊತ್ತಾಯ್ತಾ? ತೆಗೀರಿ, ಏನ್ರಿ ನೋಡ್ತಾ ಇದ್ದೀರಾ ನೀವು? ನೋಡಿ, ಇನ್ನೊಂದ್ ಸರ್ತಿ ನೀವೇನಾದ್ರೂ ಈ ತರ ರಿಪೋರ್ಟ್ ಮಾಡ್ತಾ ಇರೋದು ನೋಡಿದ್ರೆ ನಿಮ್ ಕೇಸ್ ಹಾಕ್ಬಿಡ್ತೀನಿ ನಿಮ್ಮ ಮೇಲೆ, ಗೊತ್ತಾಯ್ತಾ? ಆಕ್ಷನ್. ಈಗಿನ ಪೊಲೀಸರು ಬಂದ್ರೆ ಅವ್ರ ಮುಂದೆ ಏನ್ ತೋರಿಸ್ತಾರೆ ನೋಡೋಣ ಬನ್ನಿ. ಸರ್, ನಿಮಗೆಲ್ಲ ತುಂಬ ನೋವಾಗಿದೆ ಅಂತ ಗೊತ್ತು, ಬಟ್ ಒಂಚೂರು ಪೇಷನ್ಸ್ ಇರಲಿ. ಕೊಲೆಗಾರ ಬೀದಿಯಲ್ಲಿ ಎದೆ ಒಬ್ಬಿಸ್ಕೊಂಡು ಓಡಾಡ್ತಾ ಇದ್ದಾನೆ. ಐ ಅಶ್ಯೂರ್ ಯು ದಟ್ ನಾವು ಅವನನ್ನು ಹಿಡಿತೀವಿ ಅಂತ. ಅಲ್ಲಿವರೆಗೂ ನಮ್ಮೇಲೆ ನಂಬಿಕೆ ಇರಲಿ ಸರ್. ಸರ್, ಕೊಲೆಗಾರನ ಹಿಡಿಯೋಕ್ಕಾಗುತ್ತಾ ಇಲ್ಲ ಅಂತ ಹೇಳಿ. ಶರಣ್, ಒಂದು 5 ನಿಮಿಷ ಹೊರಗಡೆ ಇರಿ, ನಾನು ನಿಮ್ಮ ತಂದೆ ಜೊತೆ ಮಾತಾಡ್ತೀನಿ. ಅವನ ಮಾತಿಗೆ ನೀವು ಬೇಜಾರು ಮಾಡ್ಕೋಬೇಡಿ ಸರ್. ಇವಾಗ ನಾನು ಹೇಳೋ ಮಾತಿಗೆ ನೀವು ಬೇಜಾರು ಮಾಡ್ಕೋಬೇಡಿ ಸರ್. ನಿಮ್ಮ ಹೆಂಡತಿಗೂ ನಿಮಗೂ ಯಾವತ್ತಾದರೂ ಯಾವ್ದಾರ ವ್ಯಕ್ತಿಯ ವಿಷಯಕ್ಕೆ ಜಗಳ ಆಗಿದೆಯಾ? ಹಾಗೇನೂ ಆಗಿದ್ದಿಲ್ಲ ಸರ್. ಯಾಕೆ? ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಹೆಂಡತಿಗೆ ಯಾರ್ದಾರ ಜೊತೆ ಅಫೇರ್ ಇತ್ತಾ ಅನ್ನೋ ಆ್ಯಂಗಲಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಐ ಸಾರಿ, ಬಟ್ ಅವ್ರ ಕಾಲ್ ಲಿಸ್ಟ್ಗಳನ್ನ ನಾನು ಚೆಕ್ ಮಾಡಿದ್ದೀನಿ. ಅಂಥ ಅನುಮಾನ ಬರುವಂಥ ಯಾವ ನಂಬರ್ಗಳು ಇಲ್ಲ. ಪದೇ ಪದೇ ಒಂದೇ ನಂಬರಿಂದ ಕಾಲ್ಗಳು ಬಂದಿಲ್ಲ.
ಒಂದು ವಾರದ ಹಿಂದೆಯಿಂದ ನಾನು ಚೆಕ್ ಮಾಡಿದ್ದೀನಿ, ಆಗಲೂ ಯಾರ ಮೇಲೂ ಅನುಮಾನ ಬಂದಿಲ್ಲ. ಒಟ್ಟಿನಲ್ಲಿ ಯಾರ ಮೇಲೂ ಡೌಟ್ ಇಲ್ಲ ಅಂತ ಸರ್. ನನ್ಗೆ ಗೊತ್ತಿಲ್ಲ ಸರ್. ಮಾಧವ್ ಸರ್, ಒಂದು ಕೆಲಸ ಮಾಡಿ, ಲಾಸ್ಟ್ ವೀಕ್ ಬಂದಿರೋ ಎಲ್ಲ ನಂಬರ್ಗಳಿಗೂ ಒಂದು ಕಾಲ್ ಮಾಡಿ, ಹಾಯ್ ಹಲೋ ಹೇಳೋಣ. ಸರ್ ಅವ್ರು ಚೀಟಿ ಅವ್ರು ಮಾಡ್ತಿದ್ದೆ ಸರ್, ನಾನು ಅವ್ರ ಹತ್ರ ಚೀಟಿ ಹಾಕಿದ್ದೆ, ಅದ್ರ ಬಗ್ಗೆ ವಿಚಾರಿಸೋಣ ಅಂತ ನಾನು ಕಾಲ್ ಮಾಡಿದೆ ಸರ್. ಸರ್ ನಾನು ಕತ್ರಗುಪ್ಪೆಯಲ್ಲಿ ತರಕಾರಿ ವ್ಯಾಪಾರ ಮಾಡ್ತೀನಿ ಸರ್. ಮೇಡಮ್ ಯಾವಾಗಲೂ ನಮ್ಮ ಹತ್ರನೇ ತರಕಾರಿ ತೊಗೊಳಕ್ಕೆ ಬರ್ತಿದ್ದು, ಆಗಾಗ್ಲಾಗೆ ಅವತ್ತು ಅವ್ರ ಮನೆಗೆ ತರಕಾರಿ ಕೊಡಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದ್ದೆ ಸರ್. ಸರಣ್ಣ ವಿಚಾರಿಸೋಕ್ಕೆ ಅಂತ ಫೋನ್ ಮಾಡಿದ್ದೆ, ಅವ್ನ ನಂಬರ್ ಸ್ವಿಚ್ ಆಫ್ ಆಗಿತ್ತು, ಅದಕ್ಕೆ ಅವ್ರ ಅಮ್ಮನ ಕಾಲ್ ಮಾಡಿದೆ, ಮಾತಾಡಿದ್ರು. ಅವ್ನ ನಂಬರ್ ಸಿಕ್ಕಿದಾಗೆಲ್ಲ ಅವ್ರ ಅಮ್ಮನಿಗೆ ಕಾಲ್ ಮಾಡ್ತಾಯಿದ್ದೆ, ಮಾತಾಡ್ತಾಯಿದ್ರು. ಈ ಮೊಬೈಲ್ ಫೋನ್ ಬಂದಾಗಿಂದ ಜನಕ್ಕೆ ಬೇರೆ ಕೆಲಸನೇ ಇಲ್ಲ. ಎತ್ತೋಗ್ರಿ, ಟೀ ತಂದು ಕೊಡ್ರಿ. ಒಂದೊಂದು ದಿನ ಎಕ್ಕುಟ್ಟು ಹೋಗಿರುತ್ತೆ ಸರ್. ನಾನು ಯಾವಾಗಲೂ ಹೇಳಂಗೆ ಕತ್ಲಲ್ಲೂ ಬೆಳಕು ಕಾಣಿಸುತ್ತೆ ಸರ್. ರೇ, ಒಳ್ಳೆ ನ್ಯೂಸ್ ಇದ್ರೆ ಹೇಳಿ, ಕೆಟ್ಟ ನ್ಯೂಸ್ ಇದ್ರೆ ರೈಟ್ ಹೇಳಿ. ಕಾಲೇಜ್ ಚೆಕ್ ಮಾಡಿದಾಗ ಒಂದು ನಂಬರ್ ಸ್ವಿಚ್ ಆಫ್ ಇದೆ. ಆ ನಂಬರಿಂದನೇ ಹೇಮಾವತಿ ಅವರಿಗೆ ಲಾಸ್ಟ್ ಕಾಲ್ ಹೋಗಿರೋದು. ಆ ನಂಬರ್ ಯಾರ ಹೆಸರಲ್ಲಿದೆಯೋ ಅವ್ರನ್ನ ಕರೆಸ್ಬಿಟ್ಟು ವಿಚಾರಿಸಿ, ಹಾಗೆ ಕಾಲ್ ಲಿಸ್ಟ್ ತೆಗೆಸಿ, ಮತ್ತು ಲಾಸ್ಟ್ ಕಾಲ್ ಲೊಕೇಶನ್ ಚೆಕ್ ಮಾಡಿ. ಸರ್, ಹೇಮಾವತಿ ಅವರಿಗೆ ಬಂದಿರೋ ಕೊನೆಯ ಕೆಲವು ಕಾಲ್ಗಳಲ್ಲಿ ಹೆಚ್ಚಾಗಿ ಈ ₹1 ಕಾಯಿನ್ ಬೂತ್ಗಳಿಂದ ಬಂದಿದೆ ಸರ್. ಈ ಕಾಯಿನ್ ಬೂತ್ ಲೊಕೇಶನ್ಗಳು ಒಳ್ಳೆ ಲೇಡಿ ಸರ್, ಅವ್ರಿಗಿಂತ ಕೆಟ್ಟ ಟೈಮ್ ಬರುತ್ತೆ ಅಂತ ನಾವ್ಯಾರು ಅಂದ್ಕೊಂಡಿರಲಿಲ್ಲ. ಕೆಲವು ಸಲ ಪಿಕ್ನಿಕ್ ಅಂತ ಹೋದಾಗ ಅವರೇ ಸೆಂಟರ್ ಆಫ್ ಅಟ್ರಾಕ್ಷನ್ ಸರ್. ಹಾಡು ಡ್ಯಾನ್ಸ್ ಎಲ್ಲ ಜೋರಾಗೇ ಇರೋದು. ವರ್ಕೌಟ್ ಮಾಡೋದ್ರಲ್ಲೂ ಅಷ್ಟೇ ಎತ್ತಿದ ಹ್ಯಾಂಡು. ಥ್ಯಾಂಕ್ಸ್ ಸರ್. ಹೇಮಾವತಿ ಇಲ್ರಿ ಎಲ್ರಿಗೂ ಫ್ರೆಂಡು. ಕೆಲವ್ರ ಜೊತೆ ಅತಿಯಾಗಿ ಕ್ಲೋಸ್ ಆಗಿದ್ರು, ಇನ್ನು ಕೆಲವ್ರ ಜೊತೆ ಮಾತಾಡ್ತಾನೆ ಇರಲಿಲ್ಲ. ಅವ್ರು ಈ ಜಿಮ್ಮಿಗೆ ಬಂದು 1 year ಆಯಿತು ಅನ್ಸುತ್ತೆ. ರೆಗ್ಯುಲರ್ ಆಗಿ ಬರೋದು ಸರ್. ಇತ್ತೀಚೆಗೆ ಏನಾದ್ರು ಡಲ್ ಆಗಿರೋದು ಅಥವಾ ಬೇಜಾರಲ್ಲಿರೋ ಹಾಗೆ ಕಾಣಿಸ್ತಿದ್ರಾ? ಇಲ್ಲ ಸರ್, ಶಿ ವಾಸ್ ಫುಲ್ ಆಫ್ ಲೈಫ್. ತಮಾಷೆ ಮಾಡ್ತಾ ಇದ್ವಿ, ಆರಾಮಾಗೇ ಇದ್ವಿ. ಇಲ್ಲಿರೋರಿಗೆಲ್ಲ ಅವ್ರ ಮೇಲೇನೆ ಕಣ್ಣು. ಅಂದಾಗೆ ನಾನು ನಿಮ್ಮ ಫೋಟೋನು ನೋಡಿದ್ದೀನಿ ರೀ. 160 kg ಇದ್ದವರು ಸಡನ್ ಆಗಿ ಸಣ್ಣ ಆಗೋಗಿದ್ದೀರಾ? ಗ್ರೇಟ್. ಥ್ಯಾಂಕ್ಸ್ ಸರ್, ಐ ಆಮ್ ಹೆಲ್ದಿ ನಾವು. ಅಂದರೆ ನಾವೆಲ್ಲ ಅನ್ಹೆಲ್ದಿ ಅಂತನಾ? ಅಲ್ಲ ರೀ, 22 ವರ್ಷಕ್ಕೆ ಈ ಜಿಮ್ಮು, ಇಷ್ಟೊಂದು ಮೆಚುರಿಟಿ, ಇದೆಲ್ಲ ಹೇಗ್ರಿ ಸಾಧ್ಯ ಆಯಿತು? ಸರ್, ನಮ್ಮ ಫ್ಯಾಮಿಲಿನೇ ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಸರ್. ಕಷ್ಟಪಟ್ಟು ಪಡೆದೇ ಇದ್ರು ಬುದ್ಧಿ ಯೂಸ್ ಮಾಡಿ ಕದಿಯೋದು ಗೊತ್ತು. ಸ್ಮಾರ್ಟ್ ಬಟ್ ಬಿಗ್ ಇನ್ವೆಸ್ಟ್ಮೆಂಟ್. ಅಂದಾಗೆ ಇವತ್ತು ನಿಮ್ಮ ಜಿಮ್ಮಲ್ಲಿ ಯಾರಾದರೂ ಮಿಸ್ಸಿಂಗ್ ಇದ್ದಾರಾ? ಸುನಿಲ್ ಅನ್ನೋರು 3 ದಿನದಿಂದ ಬರ್ತಾ ಇಲ್ಲ. ಯಾಕಂತ ಏನಾದರೂ ಗೊತ್ತಾ? ಇಲ್ಲ ಸರ್, ಮೇ ಬಿ ಅವರು ಊರಿಗೆ ಹೋಗಿರಬೇಕು. ಈ ಸುನಿಲ್ ಅನ್ನೋರನ್ನ ನಾವು ಮೀಟ್ ಮಾಡಬೇಕಲ್ಲ? ಶೂರ್ ಸರ್, ಬಂದ ಮೇಲೆ ಹೇಳ್ತೀನಿ ನಿಮಗೆ. ಓಕೆ, ಎನಿವೇಸ್ ನೈಸ್ ಮೀಟಿಂಗ್ ಯು ಸರ್. ಕೊಲೆಗಾರನ್ಗೆ ಎಷ್ಟು ಹತ್ರ ಇದ್ದೀರಾ ಸರ್? ಹತ್ರ ಇದ್ದೀವಿ ಅನ್ನಿಸ್ತಾ ಇದೆ, ಆದರೆ ಎಷ್ಟು ಹತ್ರ ಅಂತ ಗೊತ್ತಾಗ್ತಾ ಇಲ್ಲ. ಆದಷ್ಟು ಬೇಗ ಸಿಗಲಿ, ನ್ಯಾಯ ಸಿಗಬೇಕು. ಕೊಲೆ ಆದಮೇಲೆ ನ್ಯಾಯ ಸಿಗೋದು ಕಷ್ಟ ಸರ್. ಈಗೇನಿದ್ರು ಶಿಕ್ಷೆಯಿಂದ ಮತ್ತೊಬ್ಬ ಕ್ರಿಮಿನಲ್ ಹುಟ್ಕೊಳ್ಳಲ್ಲ ಅನ್ನೋ ನಂಬಿಕೆ ಅಷ್ಟೇ. ಎನಿವೇಸ್ ಥ್ಯಾಂಕ್ಸ್. ಶೋರ್ ಸರ್. ಆನಂದ್, ನೀವು ಮಾಡಿದ್ರಲ್ಲಿ ತಪ್ಪೇನಿಲ್ಲ. ಕೆಲವು ಸಮಯಗಳಲ್ಲಿ ಘಟನೆಗಳನ್ನ ಮರಿಬೇಕಾಗುತ್ತೆ. ಕೆಲವು ಘಟನೆಗಳು ಸಾಯೋ ತನಕ ನಮ್ಮ ಜೊತೆಗೆ ಇರುತ್ತೆ, ಅವನ್ನ ಅಳಿಸೋಕೆ ಸಾಧ್ಯನೇ ಇಲ್ಲ. ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ಧೈರ್ಯವಾಗಿರಿ, ಮಗ ಬೇರೆ ಇದ್ದಾನೆ. ಮಗನಿಗೆ ಒಳ್ಳೆ ಅಪ್ಪ ಆಗಲಿಲ್ಲ, ಹೆಂಡತಿಗೆ ಒಳ್ಳೆ ಗಂಡ ಆಗಲಿಲ್ಲ. ಅಷ್ಟರಲ್ಲಿ ಈ ರಾತಾಂತ ಬಿಟ್ಟು ಹೋಗು ಅಂದಿದ್ರೆ ನಾನೇ ಹೊರಟೋಗ್ತಾ ಇದ್ದೆ. ಆದ್ರೆ ಅಷ್ಟರಲ್ಲಿ ಅವಳೇ ಬಿಟ್ಟು ಹೊರಟು ಬಿಟ್ಲು. ಜೀವನದ ಬಗ್ಗೆ ಅವಳಿಗಿದ ಅತಿಯಾದ ಆಸೆನೆ ಅವಳನ್ನ ಕೊಂದು ಬಿಡ್ತು. ಸಮಾಧಾನ ಮಾಡ್ಕೊಳ್ಳಿ. ಮುಷ್ಟಿಯಲ್ಲಿ ಹಿಡ್ಕೊಳಕ್ಕಾಗೋಕ್ಕಿಂತ ಜಾಸ್ತಿನ ಎಕ್ಸ್ಪೆಕ್ಟ್ ಮಾಡಿದ್ಲು. ಅದು ಅವಳನ್ನೇ ನುಂಗು ಬಿಡ್ತು. ಸಮಾಧಾನ ತಗೊಳ್ಳಿ. ಈಗ ಮಗ ನನ್ನ ಕೈಯಾರ ಆಡಿಸಿ ಬೆಳೆಸಿದ ಮಗ ನನ್ನನ್ನ ವಿಲನ್ ಮಾಡಿದ್ದಾರೆ. ಎಂಥ ವಿಪರ್ಯಾಸ ಅಲ್ವಾ?
ಸರ್, ಈ ಸರ್ತಿ ಒಂದು ಗುಡ್ ನ್ಯೂಸ್ ಇದೆ. ಏನ್ರಿ? ಯಾರೋ ಹೇಮಾವತಿ ಅವ್ರ ಮೊಬೈಲ್ನ ಯೂಸ್ ಮಾಡ್ತಾ ಇದ್ದಾರೆ. ಮೊಬೈಲ್ ಆನ್ ಆಗಿದೆ. IMEI ನಂಬರಿಂದ ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಗುಡ್. ಆ್ಯಂಡ್ ಸ್ವಿಚ್ ಆಫ್ ಆಗಿರೋ ಸಿಮ್ ಕಾರ್ಡ್ ಯಾರ ಹೆಸರಲ್ಲಿತ್ತು ಅವ್ರನ್ನ ಕೂಡ ಪತ್ತೆ ಹಚ್ಚಿದ್ವಿ. ಕರೆಸಿ ಒಂದು ಮೀಟಿಂಗ್ ಆಗೇ ಹೋಗಲಿ. ಲವ್ ಮರಿ, ನನ್ನ ಗಡಿಯಾರ ತುಂಬ ಫಾಸ್ಟಾಗಿ ಓಡ್ತಾ ಇದೆ. ಸುಮ್ಮನೆ ಬೇಗ ನಿಜ ಒಪ್ಕೊಂಡ್ರೆ ಸರಿ. ಸರ್, ಸೌತ್ ಎಂಡ್ ಸರ್ಕಲಲ್ಲಿ ಈ ಫೋನ್ ಸಿಕ್ಕಿದ್ದು ಸರ್. ಅರ್ಜೆಂಟ್ ಆಯಿತು ಅಂತ ಅಲ್ಲೇ ಗಾಡಿ ನಿಲ್ಲಿಸಿ ಉಯ್ಯೋಕ್ಕೋದ್ನ ಅಲ್ಲೇ ಪಕ್ಕದಲ್ಲಿ ಬಿದ್ದಿತ್ತು ಸರ್. ಏಯ್, ಸುಳ್ಳು ಹೇಳಿದ್ರೆ ಉಯ್ಯಕ್ಕೂ ಆಗ್ಬಾರ್ದು, ಹಂಗೆ ಮಾಡಿಬಿಡ್ತೀನಿ. ಸರ್, ನಾನು ಯಾಕೆ ಸರ್ ಸುಳ್ಳು ಹೇಳಿ? ಸರ್, ನಾನು ಆ ನಂಬರ್ ಕಳ್ಕೊಂಡು 9 ತಿಂಗಳ ಮೇಲಾಯಿತು ಸರ್. ನನ್ನ ಫೋನ್ ಕಳೆದೋಗಿತ್ತು, ಹಾಗೆ ಅದರಲ್ಲಿದ್ದ ಸಿಮ್ ಕಾರ್ಡ್ ಕೂಡ ಕಳೆದೋಗಿತ್ತು ಸರ್. ಯಾವ ಮೊಬೈಲು? ಗ್ರ್ಯಾಂಡಾಗೆ ಕತೆ ಕಟ್ತಾ ಇದ್ದೀರಾ? ಯಾಕೆ ಸರ್? ಅಲ್ಲ ರೀ, ನಿಮ್ಮ ಫೋನ್ ಕಳೆದೋಗಿದ್ದೇನೋ ನಾನು ನಂಬೋದು, ಆದರೆ ಅದರೊಳಗಿದ್ದು ಸಿಮ್ ಕಾರ್ಡ್ ಕಳೆದ ಮೇಲೆ ನೀವು ಕಂಪ್ಲೇಂಟ್ ಕೊಡಬೇಕಿತ್ತಲ್ವಾ? ಗುರು, ಮೌನ ಕೆಟ್ಟದ್ದು. ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ? ನಾನು ಮೈ ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆ ಸರ್. ಆ ನಂಬರ್ಗೆ ದಿನಾಲೂ ಹಗಲು ರಾತ್ರಿ ಫೋನ್ ಮೇಲೆ ಫೋನ್ ಬರೋದು. ಒಂದು ರೀತಿಲಿ ಆ ಸಿಮ್ ಕಾರ್ಡ್ ಕಳ್ಕೊಂಡಿದ್ದೇ ಒಳ್ಳೇದಾಯಿತು. ಶರ್ಟ್ ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ಸ್ ರೀ. ಹೆಂಡತಿ ಕೊಡಿಸಿದ್ದು ಯಾವುದೋ ಫಂಕ್ಷನ್ಗೆ. ಆಮೇಲೆ ಹೇಮಾವತಿ ಕೊಲೆ ಕೇಸಲ್ಲಿ ಈ ಕಾಲ್ಸ್ ಬಂದಿರೋ ನೆಟ್ವರ್ಕ್ಗಳನ್ನೆಲ್ಲ ಕ್ಯಾಚ್ ಮಾಡ್ತಾ ಹೋದರೆ ಆಲ್ಮೋಸ್ಟ್ ಸೌತ್ ಬ್ಯಾಂಗ್ಳೂರ್ ಸರ್. ಐ ಮೀನ್ ಈ ಬಸವನಗುಡಿ, ಸೀತಾ ಸರ್ಕಲ್, ಹೊಸಕೆರೆಹಳ್ಳಿ, BDA ಕಾಂಪ್ಲೆಕ್ಸು, ಅಂದರೆ ಇನ್ನೊಂದು ಅರೌಂಡ್ ಬನಶಂಕರಿ. ಹೌದು. ಹಾಗೆ ಇನ್ನೊಂದು ಡೀಟೇಲ್ಸ್ ಇದೆ. ಏನ್ರಿ ಇದು ಇಷ್ಟೊಂದು ಪೇಪರು ಕೈಯಲ್ಲಿ ಒಳ್ಳೆ ಮೇಷ್ಟ್ರ ಥರ? ಸರ್, ಇದಿಷ್ಟು ಕಾಲ್ ಡೀಟೇಲ್ಸು. ಇಷ್ಟೊಂದು ಕಾಲ್ಗಳು ಬಂದಿತ್ತಾ? ಹೌದು ಸರ್. ಈ ಕಾಯಿನ್ ಬೂತ್ಗಳನ್ನೆಲ್ಲ ಕನೆಕ್ಟ್ ಮಾಡ್ತಾ ಹೋದರೆ ನಮಗೊಂದು ಪ್ಯಾಟರ್ನ್ ರೂಟ್ ಮ್ಯಾಪೇ ಸಿಕ್ಬಿಡುತ್ತೆ. ಎಸ್ಪೆಷಲಿ ಸೀತಾ ಸರ್ಕಲ್ಲು, ಜನತಾ ಬಜಾರು, ಹೊಸಕೆರೆಹಳ್ಳಿ, ಈ 3 ಜಾಗಗಳಿಂದ ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಬಂದಿದೆ, ಅದು ಕಾಯಿನ್ ಬೂತ್ಗಳಿಂದ. ಆ್ಯಂಡ್ ಕೊನೆ ಕಾಲ್ ಬಂದು ಹೇಮಾವತಿಯವರ ಮನೆ ಹಿಂದಿರೋ ಟವರ್ನ ಕ್ಯಾಚ್ ಮಾಡ್ತಾ ಇದೆ. ಅದು ಸ್ವಿಚ್ ಆಫ್ ಆಗಿರೋ ನಂಬರಿಂದ ಬಂದಿರೋ ಕಾಲ್. ನಾವು ತುಂಬ ಹತ್ತಿರ ಇದ್ದೀವಿ ರೀ. ಸರಿಯಾದ ಚಾನಲಲ್ಲಿ ಹೋಗೋಕ್ಕಾಗ್ತಾ ಇಲ್ಲ ಅಷ್ಟೇ. ಈ ಕೊಲೆ ಮಾಡ್ರವನು ಈ ಪೊಲೀಸ್ನವ್ರನ್ನ ಅನ್ಕೊಂಡ್ಬಿಟ್ಟಿದ್ದಾನಲ್ರಿ. ಕತ್ಲಾದ್ಮೇಲೆ ಬೆಳಗ್ಗೆ ಬರಲೇಬೇಕಲ್ಲ ಸರ್. ಎಲ್ಲ ಇರಲಿ. ನಿಮ್ಮ ವೈಫ್ ಆಗಿದ್ದಾರೆ? ಇವಾಗ 3 ತಿಂಗಳು ಸರ್. ಖಾಲಿ ಬಾಟಲ್, ಹಳೆ ಪೇಪರ್. ಖಾಲಿ ಬಾಟಲ್, ಹಳೆ ಪೇಪರ್. ಹಲೋ, ಇನ್ಸ್ಪೆಕ್ಟರ್ ವಿಷ್ಣು ಅವರ ಮಾತಾಡೋದು? ಸರ್, ನನ್ನ ಕೊಲೆ ಆಯ್ತಲ್ಲ ಹೇಮಾವತಿ, ಅವ್ರ ಪಕ್ಕದ ಮೇಲೆ ಸರ್ ಮಾತಾಡ್ತಾ ಇರೋದು. ಸರ್, ಪ್ರತಿದಿನ ಒಬ್ಬ ನಮ್ಮ ರೋಡಲ್ಲಿ ಪೇಪರ್ ತರ್ತಾಯಿದೆ ಸರ್. ಆ ಕೊಲೆಯ ಟೈಮಲ್ಲೂ ಪೇಪರ್ ತೊಗೊಂಡು ಬಂದು ಹೋದ ಸರ್. ಸರ್, ನನಗೇನೂ ಗೊತ್ತಿಲ್ಲ ಸರ್. ಮಗು, ನೀನು ಹಿಂಗೆ ಬಾಯಿ ಬಿಡದೆ ಹೋದ್ರೆ ನನಗೂ ಏನೂ ಗೊತ್ತಿರಲ್ಲ. ನಿನ್ನ ಚರ್ಮ ಸುಲಿದು ಬಿಡ್ತೀನಿ. ಲೈಟ್ ನಿಜ ಹೇಳಬೇಕು. ಹೇಳು ಸರ್. 2 ದಿನಕ್ಕೆ ಒಂದ್ಸತಿ ರೋಡ್ಗೆ ಹೋಗ್ತಾ ಇರ್ತೀನಿ ಸರ್. ಕೊಲೆ ದಿನನೂ ಹೋಗಿದ್ದೆ ಸರ್. ಅರೆ, ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್. ನೀನು ಹೋದಾಗ ಅಲ್ಲಿ ಕಿರ್ಚಾಟ ಕೂಗಾಟ ಏನಾದ್ರು ಕೇಳಿಸ್ಕೊಂಡ್ಯಾ? ಇಲ್ಲ ಸರ್. ಆ ಮನೆ ಮುಂದೆ ಒಂದು ಗಾಡಿ ನಿಂತಿತ್ತು ಸರ್. ಯಾವುದು? ದೊಡ್ಡ ಗಾಡಿ ಸರ್. ನೀವು ಪೊಲೀಸ್ನವರೆಲ್ಲ ಓಡಿಸ್ತಿರಲ್ಲ ಆ ಥರ ಸರ್, ರೆಡ್ ಕಲರು. ನಂಬರ್ ಗಿಂಬರ್ ಏನಾದರೂ ಗೊತ್ತೇನಾ? ಗಾಡಿನೇ ಅದು ಅಂತ ಗೊತ್ತಾಗಿಲ್ಲ ಸರ್. ಈ ನಂಬರ್ ಎಲ್ಲಿಂದ ಗೊತ್ತಾಗಬೇಕು ನನಗೆ? ಸರ್, ದೊಡ್ಡ ಗಾಡಿ ಸರ್. ನೀವು ಪೊಲೀಸ್ನವರೆಲ್ಲ ಓಡಿಸ್ತಿರಲ್ಲ ಆ ಥರ ಸರ್. ಕೊಲೆಗಾರ ಈ ಹೇಮಾವತಿ ಅವ್ರಿಗೆ ಕಾಲ್ ಮಾಡೋದಕ್ಕೆ ಬೇರೆನೇ ನಂಬರ್ ಯೂಸ್ ಮಾಡ್ತಾನೆ. ಕೊಲೆ ಆಗೋಕ್ಕೆ ಸ್ವಲ್ಪ ಹೊತ್ತಿನ ಮುಂಚೆ ಅವ್ರ ಮನೆ ಹೊರಗಿಂದಾನೆ ಅವ್ರಿಗೆ ಫೋನ್ ಮಾಡ್ತಾನೆ. ಬಟ್ ಹೇಮಾವತಿ ಅವ್ನ ಕಾಲ್ ಎತ್ತೋದಿಲ್ಲ. ದೇರ್ ಇಸ್ ಸಮಥಿಂಗ್ ರಾಂಗ್ ಬಿಟ್ವೀನ್ ದೀಸ್ ಟು. 11:37ಕ್ಕೆ ಆ ನಂಬರ್ ಸ್ವಿಚ್ ಆಫ್ ಆಗುತ್ತೆ. ಅದೇ ಟೈಮ್ಗೆ ಹೇಮಾವತಿ ಅವ್ರ ನಂಬರು ಸ್ವಿಚ್ ಆಫ್ ಆಗುತ್ತೆ. ಆ್ಯಂಡ್ ಈ 2 ನಂಬರು ಒಂದೇ ಟವರಲ್ಲಿ ಟ್ರಾವೆಲ್ ಆಗುತ್ತೆ. ಕೊಲೆಗಾರ ಡೆಸ್ಪರೇಟ್ ಆಗಿ ಸೌತ್ ಎಂಡ್ ಸರ್ಕಲ್ ಹತ್ರ ಆ ಎವಿಡೆನ್ಸನ್ನ ಹಾಳು ಮಾಡ್ತಾನೆ. ಇಲ್ಲೇ ಏನೋ ಮಿಸ್ ಹೊಡಿತಾ ಇರೋದು. ಈ ಮೊಬೈಲ್ ಫೋನ್ಗಳು ಒಂದು ರೀತಿ ಒಳ್ಳೇದಂದ್ರೆ ಒಂದು ರೀತಿ ಕೆಟ್ಟದು. ಐ ಮೀನ್, ಈ ಕೇಸಲ್ಲಿ ಇರೋಂಥ ಒಂದೇ ಎವಿಡೆನ್ಸು ಈ ಮೊಬೈಲ್ ಫೋನು. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಅಂದ್ಕೊಂಡಷ್ಟು ಕಿಲಾಡಿನೂ ಈ ಕೊಲೆಗಾರ ಅಲ್ಲ. ಕೊಲೆ ಮಾಡಿದವನು ಒಂದಲ್ಲ ಒಂದು ಕ್ಲೂ ಬಿಟ್ಟು ಹೋಗೇ ಹೋಗ್ತಾನೆ.
ಈ ಕೊಲೆಗಾರನು ಒಂದು ಮೇಜರ್ ಕ್ಲೂ ಬಿಟ್ಬಿಟ್ಟು ಹೋಗ್ಯಾನ. ಅವನು ಓಡಿಸೋ ಗಾಡಿ ರಾಯಲ್ ಎನ್ಫೀಲ್ಡ್ ಬುಲೆಟ್. ಓ ಹೆವಿ ಇನ್ವೆಸ್ಟ್ಮೆಂಟೇ. ಅವನು ಓಡಿಸೋ ಗಾಡಿ ರಾಯಲ್ ಎನ್ಫೀಲ್ಡ್ ಬುಲೆಟ್. ಓ ಹೆವಿ ಇನ್ವೆಸ್ಟ್ಮೆಂಟೇ. ಸರ್ ನಮ್ಮ ಫ್ಯಾಮಿಲಿನೇ ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಸರ್. ಕಷ್ಟಪಟ್ಟು ಪಡೆದ ಇದ್ರು ಬುದ್ಧಿ ಯೂಸ್ ಮಾಡಿ ಕದಿಯೋದು ಗೊತ್ತು. ಸ್ಮಾರ್ಟ್ ಬಟ್ ಬಿಗ್ ಇನ್ವೆಸ್ಟ್ಮೆಂಟ್. ದೊಡ್ಡ ಗಾಡಿ ಸರ್, ನೀವು ಪೊಲೀಸ್ನವರೆಲ್ಲ ಓಡಿಸ್ತಿರಲ್ಲ ಆ ಥರ ಸರ್, ರೆಡ್ ಕಲರು. ಎನಿವೇಸ್ ಥ್ಯಾಂಕ್ಸ್. ಶೋರ್ ಸರ್. ರೇ ಮಾಧವ್, ಒಂದು ನಿಮಿಷ ಒಳಗೆ ಬಂದ್ರೆ. ಸರ್. ರೇ ಮಾಧವ್, ಒಂದು ಲಾಸ್ಟ್ ಆಟ, ಇದನ್ನ ಆಡ್ಬಿಟ್ಟು ಈ ಕೇಸ್ ಕ್ಲೋಸ್ ಮಾಡ್ಬಿಡೋಣ. ಏನು ಮಾಡೋಕೆ ಹೇಳಿ ಸರ್? ಆಗಸ್ಟ್ 11 ಹೇಮಾವತಿ ಅವ್ರ ಕೊಲೆ ಆದ ದಿನ ನಮ್ಮ ಜಿಮ್ ಮಾಸ್ಟರ್ ನವೀನ್ ಇದಾರಲ್ಲ, ಅವ್ರ ಮೊಬೈಲ್ ಯಾವ್ಯಾವ ಲೊಕೇಶನಲ್ಲಿ ಓಡಾಡಿದೆ ಅನ್ನೋದನ್ನ ಚೆಕ್ ಮಾಡ್ರಿ. ಅಂದರೆ ನಮ್ಮ ಜಾಕಿ ಅವತ್ತು ಜಿಮ್ಮಲ್ಲಿ ಮಿಸ್ ಆದ್ನಲ್ಲ ಸುನೀಲು, ಅವನಲ್ಲ? ನಾನು ನನ್ನ ಫ್ಯಾಮಿಲಿ ಜೊತೆ ಒಂದು ವಾರ ಟ್ರಿಪ್ ಹೋಗಿದೆ ಸರ್ ಕೊರ್ಚಾದಿಗೆ. ಅದಕ್ಕೆ ನಿಮ್ಗೆ ಅವ್ರು ಜಿಮ್ಮಲ್ಲಿ ಮೀಟ್ ಮಾಡೋಕ್ಕಾಗಿಲ್ಲ. ಇರಲಿ ಹೇಳಿ. ಹೇಮಾವತಿ ಅವ್ರ ಸಾವನ್ನ ಬಗ್ಗೆ ಕೇಳಿ ನನಗೂ ತುಂಬ ಬೇಜಾರಾಯ್ತು ಸರ್. ರೇ ಸುನೀಲ್, ನನಗೆ ಈ ಮರ ಸುತ್ತಿ ನಮಸ್ಕಾರ ಹಾಕೋದಕ್ಕೆ ಇಷ್ಟ ಇಲ್ಲ. ಹೇಮಾವತಿ ಅವ್ರ ಕೊಲೆನ ಆಗಸ್ಟ್ 11ನೇ ತಾರೀಕು ನೀವೇ ಮಾಡಿದ್ದು ಅಂತ ನನಗೆ ಅನುಮಾನ ಇದೆ. ನೀವು ನಿರಪರಾಧಿ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದೆ ಲಾಸ್ಟ್ ಚಾನ್ಸ್. ಸರ್ ನನ್ನ ಮೇಲೆ ಯಾಕೆ ಅನುಮಾನ ಪಡ್ತಿದ್ದೀರೋ ನನಗಂತೂ ಗೊತ್ತಾಗ್ತಿಲ್ಲ ಸರ್. ನನಗೂ ಈ ಮರ್ಡರ್ಗೂ ಸಂಬಂಧನೇ ಇಲ್ಲ ಸರ್. ನಾನು ಹೇಮಾವತಿ ಅವ್ರು ಮೀಟ್ ಮಾಡ್ತಿದ್ದೆ ಬರೀ ಜಿಮ್ಮಲ್ಲಿ ಮಾತ್ರ. ಅದು ನೈಟ್ ಶಿಫ್ಟ್ ಮುಗಿಸ್ಕೊಂಡು ಜಿಮ್ಗೆ ಹೋಗ್ತಿದ್ದೆ ಮಧ್ಯಾಹ್ನ 1:30 ಹಂಗೆ. ಹೇಮಾವತಿ ಅವ್ರು 4 ಗಂಟೆ ಹಂಗೆ ಬರೋರು. ನನ್ನ ಬ್ಯಾಚ್ 5 ಗಂಟೆ ಮುಗಿತಾಯಿತು, ಆಗ ಮಾತ್ರ ಮೀಟ್ ಆಗ್ತದೆ ಸರ್. ಕೊಲೆ ಆದ ದಿನ ನೀವೆಲ್ಲಿದ್ರಿ ಸುನೀಲ್? ಹಿಂದಿನ ದಿನ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬೆಳಿಗ್ಗೆ ಒಂದು 9 ಗಂಟೆ ಹಂಗೆ ನನ್ನ ತಂಗಿನ ಸ್ಕೂಲ್ ಬಿಟ್ಟೆ ಸರ್. ಆಮೇಲೆ ಮನೆಗೆ ಬಂದು ಮನ್ಕೊಂಡೆ. ನೀನು ಹೊರಡಿ. ಥ್ಯಾಂಕ್ ಯು ಸರ್. ಅಂದಾಗೆ ಈ ಕೊಲೆ ವಿಷಯನ ನಿಮ್ಗೆ ಹೇಳಿದ್ದು ಯಾರು ಅಂದರೆ? ನಮ್ಮ ಜಿಮ್ ಓನರ್ ನವೀನ್ ಅವರು ಸರ್. ನಮ್ಮ ಬ್ಯಾಚ್ ಸ್ಟಾರ್ಟ್ ಆಗೋದು 1:30ಗೆ. ಶುರು ಆಗೋ ಮುಂಚೆ ಹೇಮಾವತಿ ಅವ್ರ ಸಾವನ್ನ ಬಗ್ಗೆ ಹೇಳಿ 2 ನಿಮಿಷ ಮೌನಾಚರಣೆ ಮಾಡಿದ್ವಿ ಸರ್. ಆಗಲೇ ನನಗೂ ಗೊತ್ತಾಯಿತು. ಎಷ್ಟೊತ್ತಿಗೆ ಅಂತ ಹೇಳಿದ್ರಿ? 1:30ಗೆ ಸರ್. ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಸರ್, ಕೊಲೆಗಾರ ಯೂಸ್ ಮಾಡಿದ್ದು 2ನೇ ನಂಬರು, ಕೊಲೆಗಾರನ ನಂಬರು, ಆಮೇಲೆ ಹೇಮಾವತಿ ಅವ್ರ ನಂಬರು ಎಲ್ಲ ಒಬ್ಬಂದೇ ಜೇಬಲ್ಲಿ ಹೊರಡೈತೆ. ಹೇಮಾವತಿ ಡೆಡ್ ಬಾಡಿನ ಮೊದಲು ಮಗ ನೋಡ್ದ, ಅದು 2 ಕಾಲ್. ಆದರೆ ಅದಕ್ಕೂ ಮುಂಚೆನೇ ಜಿಮ್ ಮಾಸ್ಟರ್ಗೆ ಕೊಲೆ ಬಗ್ಗೆ ಗೊತ್ತಾಗಿ 1:30ಗೆ ಮೌನಾಚರಣೆ ಮಾಡಿದ್ದಾನೆ. ಕೊಲೆಗಾರ ಯೂಸ್ ಮಾಡಿದ್ದು 2ನೇ ನಂಬರು, ಕೊಲೆಗಾರನ ನಂಬರು, ಆಮೇಲೆ ಹೇಮಾವತಿ ಅವ್ರ ನಂಬರು ಎಲ್ಲ ಒಬ್ಬಂದೇ ಜೇಬಲ್ಲಿ ಹೊರಡೈತೆ. ಹೇಮಾವತಿ ಡೆಡ್ ಬಾಡಿನ ಮೊದಲು ಮಗ ನೋಡ್ದ, ಅದು 2 ಕಾಲ್. ಆದರೆ ಅದಕ್ಕೂ ಮುಂಚೆನೇ ಜಿಮ್ ಮಾಸ್ಟರ್ಗೆ ಕೊಲೆ ಬಗ್ಗೆ ಗೊತ್ತಾಗಿ 1:30ಗೆ ಮೌನಾಚರಣೆ ಮಾಡಿದ್ದಾನೆ. ನಾನೊಬ್ಬ ರ್ಯಾಂಕ್ ಸ್ಟೂಡೆಂಟ್ ಸರ್. ನಮ್ಮ ಕಾಲೇಜ್ ಹೆಸರು ಕೇಳಿದರೆ ನಿಮಗೆ ಗೊತ್ತಾಗುತ್ತೆ. CET 300ನೇ ರ್ಯಾಂಕ್, 160 kg ಇದ್ದೆ. ಸಣ್ಣ ಆಗಬೇಕು ಅಂತ ಏರೋಬಿಕ್ಸು ಜಿಮ್ಮು ಅಂತ ಶುರು ಮಾಡಿದೆ. ಆಮೇಲೆ ಅದೇ ಫ್ಯಾಷನ್ ಆಯಿತು. ಅಪ್ಪ ಅಮ್ಮನ ಸಪೋರ್ಟಿಂದ ಒಂದು ಜಿಮ್ ಕೂಡ ಓಪನ್ ಮಾಡಿದೆ. ಆದರೆ ನನ್ನ ಈ ಕರ್ಮಕ್ಕೆ ಅದೇ ದಾರಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಸರ್. ಹೇಮಾವತಿಯವರು ಅವ್ರ ಫ್ರೆಂಡ್ಸ್ ಮುಖಾಂತರ ನಿಮ್ಮ ಜಿಮ್ನ ಸೇರಿಕೊಂಡ್ರು. ಆ ಕತೆ ನಮ್ಗೆ ಗೊತ್ತಿದೆ, ಮುಂದಕ್ಕೆ ಹೇಳಿ. ಅವ್ರ ಮೇಲೆ ಮುಂಚೆಯಿಂದನೂ ಆಸೆ ಇತ್ತು ಸರ್. ನಿಜ ಹೇಳಬೇಕು ಅಂದರೆ ತುಂಬ ಒಳ್ಳೆ ಮನಸ್ಸು ಅವ್ರದ್ದು. ಗಂಟೆಗಟ್ಟಲೆ ಅವ್ರ ನಗು ಅನುಭವಿಸೋಕೆ ಫೋನಲ್ಲಿ ಮಾತಾಡ್ತಾ ಇದ್ವಿ. ಆಮೇಲೆ ಪ್ರೀತಿ ಸೆಕ್ಸು ಮಾಮೂಲಾಯ್ತು ಸರ್.
ಅದು ನಾನು ಟವೆಲ್ ಬಿಟ್ಟು ಹೋಗಿದ್ದೆ. ನೋಡೋದಕ್ಕೆ ಹಾಗೆ ಅನ್ನಿಸ್ದೆ ಹೋದ್ರು ನಿಮ್ಮ ವಯಸ್ಸಿನ ಒಬ್ಬ ಮಗ ಇದ್ದಾನೆ ಅವ್ರಿಗೆ ಅಂತ ಗೊತ್ತಿತ್ತಾ ನಿಮಗೆ? ಬಿಸಿ ರಕ್ತ, ಟೇಬಲ್ ಜಾಸ್ತಿ, ಈಗ ಆಡ್ಸತ್ತೆ. ಕೊಲೆ ಮಾಡಿದ್ದು ಪ್ರೀತಿ ವಿಷಯಕ್ಕ ಇಲ್ಲ ವ್ಯವಹಾರದ ವಿಷಯಕ್ಕ? ಒಂದಿನ ಅವ್ರು ನಡೆಸಿದ ಚೀಟಿ ವ್ಯವಹಾರಕ್ಕೆ ನನ್ನನ್ನು ಪಾರ್ಟ್ನರ್ ಆಗು ಅಂದರು. ಈ ಚೀಟಿಲೆಲ್ಲ ಇಂಟ್ರೆಸ್ಟ್ ಇಲ್ಲ ರೀ, ಆದರೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದೆ. ಅಟ್ಲೀಸ್ಟ್ ಒಂದು ಚೀಟಿನಾದರೂ ಓಪನ್ ಮಾಡುವ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರಿ. ತಿಂಗಳಿಗೆ 10,000 ಅಂದರೆ 2 ಲಕ್ಷ ರಿಟರ್ನ್ಸು. ಓಕೆ, ಬಟ್ ನಮ್ಮ ಅಪ್ಪನ ಬರ್ಡೇಗೆ ಒಂದು ಕಾರ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ದುಡ್ಡು ಕೂಡಿಡಬೇಕು. ಅದೇ ಹಣ ನಿಮ್ಮ ಹತ್ರ ಕೊಟ್ಟಿರ್ತೀನಿ, ಯಾಕಂದರೆ ನಿಮ್ಮನ್ನು ನಂಬ್ತೀನಿ. ಮೋಸ ಮಾಡಬೇಡಿ. ಆದರೆ ಅವ್ರು ಮೋಸ ಮಾಡಿಬಿಟ್ರು ಸರ್. ನಮ್ಮ ಅಪ್ಪನ ಬರ್ತ್ಡೇ ಹತ್ರ ಬಂತು, ದುಡ್ಡು ಕೊಡಿ ಅಂತ ಕೇಳಿದೆ. ಆದರೆ ಅವ್ರು ಆಟ ಆಡ್ಸೋಕ್ಕೆ ಶುರು ಮಾಡಿದರು. ಪ್ರೀತಿನೂ ಇಲ್ಲ ಎಂಥದೂ ಇಲ್ಲ ಅಂತ ಬೈದರು. ರೌಡಿಗಳನ್ನ ಕೈಯಲ್ಲಿ ಹೊಡಿಸ್ತೀನಿ ಅಂತ ಆವಾಜ್ ಹಾಕಿದರು. ನಾನು ಅವ್ರನ್ನ ಪ್ರೀತಿಸಿದ್ದೆ ಸರ್, ಆದರೆ ಅಪ್ಪ ಅಮ್ಮನ ಅವ್ರಿಗಿಂತ ಜಾಸ್ತಿ ಪ್ರೀತಿಸ್ತಾ ಇದ್ದೆ. ಅಪ್ಪನಿಗೆ ಕಾರ್ ಕೊಡಿಸ್ಬೇಕಿತ್ತು, ಆದರೆ ಇವ್ರು ಮೋಸ ಮಾಡಿಬಿಟ್ರು ಸರ್. ದುಡ್ಡಿನ ಮೋಸ, ನಂಬಿಕೆ ದ್ರೋಹ, ಈ ಎರಡೂ ನನ್ನ ಮನಸ್ಸಲ್ಲಿ ವಿಷ ಬೀರ್ತಿತ್ತು. ಕೊಲೆ ಮಾಡಿಬಿಟ್ರೆ ಸರ್. ನೋಡು, ನನ್ನ ಮುಟ್ಟಿದ್ರೆ ಸರಿ ಇರಲ್ಲ. ನೀನ್ ಯಾರ ಜೊತೆ ಡೀಲ್ ಮಾಡ್ತಿದ್ಯಾ ಅಂತ ತಿಳ್ಕೊಂಡು ಡೀಲ್ ಮಾಡು. ಮುಂದೆ ಒಂದು ಫೋನ್ ಕಾಲ್ ಸಾಕು, ನೀನ್ ಈ ಭೂಮಿ ಮೇಲೆ ಹುಟ್ಟಿಲ್ಲ ಅನ್ಸೋದಕ್ಕೆ. ಬೇಡ ಮಾಡ್ಬೇಡ. ನೋಡು, ನಾನು ತಪ್ಪು ಮಾಡಿದ್ದೀನಿ, ಒಪ್ಕೋತೀನಿ. ಬಟ್ ನಾನು ಮತ್ತೆ ತಪ್ಪು ಮಾಡಲ್ಲ. ಬೇಡ, ನಿನಗೆ ಏನ್ ಬೇಕೋ ಕೇಳು, ನಾನು ಕೊಡ್ತೀನಿ. ನನ್ನ ಮಾತ್ರ ಏನು ಮಾಡ್ಬೇಡ ಪ್ಲೀಸ್. ನಿನ್ ಕೈ ಮುಗಿತೀನಿ, ದಮಾಯ ಅಂತೀನಿ. ಬೇಡ ಬೇಡ. ಅವಳ ಫೋನಲ್ಲಿರೋ ನನ್ನ ಡೀಟೇಲ್ಸು ಯಾರಿಗೂ ಸಿಗ್ಬಾರ್ದು ಅಂತ ಸೌತ್ ಎಂಡ್ ಹತ್ರ ಬಿಸಾಕ್ತೆ ಸರ್. ಅವಳಿಗೋಸ್ಕರ ಯೂಸ್ ಮಾಡ್ತಿದ್ದ ನನ್ನ ಸೆಲ್ ಫೋನ್ನ ಅಶೋಕ್ ಪಿಲ್ಲರ್ ಹತ್ರ ಬಿಸಾಕ್ತೆ. ಹೇಮಾವತಿ ಅವ್ರ ಸಾವು ಶಾಕಿಂಗ್ ಮತ್ತು ಅನ್ಯಾಯ. ಇದರಿಂದ ನನಗೆಷ್ಟು ನೋವಾಗಿದೆಯೋ ನಮ್ಮ ಜಿಮ್ಮಲ್ಲಿರೋ ಎಲ್ರಿಗೂ ಅಷ್ಟೇ ನೋವಾಗಿದೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ 2 ನಿಮಿಷ ಮೌನಾಚರಣೆ ಮಾಡೋಣ. ಮಹಾಭಾರತ, ರಾಮಾಯಣ ಇವೆಲ್ಲವೂ ಒಂದು ಹೆಣ್ಣಿಗಾಗಿ ನಡೆದಿದ್ದು. ಹೆಣ್ಣು ಮಾಯೆ, ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಇಲ್ಲದೆ ಹೋದರೆ ಕ್ರೈಮ್ ಫೈಲಲ್ಲಿ ಹೆಸರು ಫಿಕ್ಸು. ಚಿಕ್ಕ ವಯಸ್ಸು,
ಬಿಸಿ ರಕ್ತ ಇಡೋಗ್ಬಿಟ್ಟೆ. ಕೋರ್ಟಲ್ಲಿ ಸಿಗೋಣ.